ಸೃಷ್ಟಿಯ ಅಂತಿಮ ಉದ್ದೇಶವಾದರೂ ಏನು? ನಮ್ಮ ಸ್ವತಂತ್ರ ಇಚ್ಛಾಶಕ್ತಿಗೆ ಒಂದು ಕೊನೆ ಇದೆಯಾ? ಬನ್ನಿ, ಸೃಷ್ಟಿ ಯಾಕೆ ಇನ್ನೂ ಪೂರ್ಣವಾಗಿಲ್ಲ ಮತ್ತೆ ಅದು ಹೇಗೆ ಪರಿಪೂರ್ಣ ಆಗಲಿದೆ ಅನ್ನೋ ಒಂದು ಆಳವಾದ ದೇವತಾಶಾಸ್ತ್ರದ ಚೌಕಟ್ಟನ್ನು ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇಲ್ಲಿರೋ ಮೂಲಭೂತ ಪ್ರಶ್ನೆನೇ ಇದು. ದೇವದೂತರೇ ಪಾಪ ಮಾಡುವ ಸಾಧ್ಯತೆ ಇದ್ದಾಗ ಅಂಥ ಒಂದು ಸೃಷ್ಟಿ ಶಾಶ್ವತವಾಗಿ ಸ್ಥಿರವಾಗಿ ಇರೋಕೆ ಹೇಗೆ ಸಾಧ್ಯ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅಡಿಪಾಯ. ಹಾಗಿದ್ರೆ ಈ ಸಮಸ್ಯೆಯ ಮೂಲ ಏನು ಅಂತ ಮೊದಲು ನೋಡೋಣ. ಮೂಲ ಪಠ್ಯ ಹೇಳೋ ಪ್ರಕಾರ ದೇವದೂತರ ಸ್ವತಂತ್ರ ಇಚ್ಛಾಶಕ್ತಿ ಕೂಡ ಇನ್ನೂ ಅಪೂರ್ಣ. ಅಂದ್ರೆ ಪಾಪ ಅನ್ನೋದು ಅಸ್ತಿತ್ವದಲ್ಲಿರೋಕೆ ಇನ್ನೂ ಅವಕಾಶ ಇದ್ದೇ ಇದೆ. ಅಪೂರ್ಣ ಸ್ವತಂತ್ರ ಇಚ್ಛಾಶಕ್ತಿ ಅಂದ್ರೆ ಏನು? ಇದರ ಅರ್ಥ ಸೃಷ್ಟಿಯಾದ ಯಾವುದೇ ಜೀವಿಗೆ ಪಾಪ ಮಾಡುವ ಅಥವಾ ಮಾಡದೇ ಇರುವ ಆಯ್ಕೆ ಇರುತ್ತೆ. ಅಂದ್ರೆ ತಪ್ಪು ಮಾಡುವ ಸಾಧ್ಯತೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ. ಇದೇ ನೋಡಿ ಪರಿಪೂರ್ಣ ಸೃಷ್ಟಿ ಮತ್ತು ಶಾಶ್ವತ ವಿಶ್ರಾಂತಿಗೆ ಅಡ್ಡಿಯಾಗಿರೋ ಮೂಲಭೂತ ಕಾರಣ. ಇದರ ಪರಿಣಾಮ ತುಂಬಾನೇ ಗಂಭೀರ. ಪಾಪ ಮಾಡೋಕ್ಕೊಂದು ಸಣ್ಣ ಅವಕಾಶ ಇರೋವರೆಗೂ ಸೃಷ್ಟಿ ಪೂರ್ಣಗೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಜವಾದ ಶಾಶ್ವತ ವಿಶ್ರಾಂತಿಯೂ ಶುರುವಾಗಲ್ಲ. ಎಲ್ಲವೂ ಒಂದ್ ರೀತಿ ಅರ್ಧಕ್ಕೆ ನಿಂತ ಹಾಗೆ. ಹಾಗಿದ್ರೆ ದೇವರು ಈ ಬ್ರಹ್ಮಾಂಡದ ದೊಡ್ಡ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರೆ? ಮೂಲ ಪಠ್ಯದ ಪ್ರಕಾರ ಇದಕ್ಕೊಂದು ದೊಡ್ಡ ಯೋಜನೆ ಇದೆ. ಇದು ಸತ್ಯದ ಒಂದು ಪ್ರದರ್ಶನ. ಆದರೆ ಈ ಮಹಾನಾಟಕದ ಆರಂಭವೇ ಮಾನವಕುಲದ ಸೃಷ್ಟಿ. ಇಲ್ಲಿರೋ ಈ ತರ್ಕದ ಹರಿವನ್ನ ಒಮ್ಮೆ ಗಮನಿಸಿ. ದೇವದೂತರ ಇಚ್ಛಾಶಕ್ತಿಯನ್ನ ಪರಿಪೂರ್ಣಗೊಳಿಸೋಕೆ ದೇವರು ಮೊದಲು ತಮ್ಮ ಪ್ರೀತಿ ಮತ್ತು ನ್ಯಾಯವನ್ನ ಸಾಬೀತುಪಡಿಸಬೇಕು. ಅದಕ್ಕಾಗಿ ತಮ್ಮ ಆಜ್ಞೆಗಳು ಕಷ್ಟಕರವಲ್ಲ, ಬದಲಿಗೆ ಪ್ರೀತಿಯಿಂದ ಕೂಡಿ ಪಾಲಿಸೋಕೆ ಸಾಧ್ಯ ಅಂತ ತೋರಿಸ್ಬೇಕು. ಆ ಸತ್ಯವನ್ನ ಸಾಬೀತುಪಡಿಸೋಕೆ ಸೃಷ್ಟಿಯಾಗಿದ್ದೇ ಆದಾಮ್. ಪ್ರತಿಯೊಂದು ಹೆಜ್ಜೆಯೂ ಮುಂದಿನ ಹೆಜ್ಜೆಗೆ ಕಾರಣವಾಗಿದೆ, ಒಂದಕ್ಕೊಂದು ಕೊಂಡಿಯಂತೆ. ಅಂದಹಾಗೆ ಇದು ಆದಾಮನಿಗೆ ಕೊಟ್ಟ ಕೇವಲ ಒಂದು ಪರೀಕ್ಷೆ ಅಷ್ಟೇ ಅಲ್ಲ. ಬದಲಾಗಿ ದೇವರ ಆಜ್ಞೆಗಳು ಹೊರೆಯಲ್ಲ, ಅವು ಪ್ರೀತಿಯ ದ್ಯೋತಕ ಅಂತ ಇಡೀ ಸೃಷ್ಟಿಗೆ ಸಾಬೀತುಪಡಿಸೋ ಒಂದು ವಿಧಾನ. ಇದೊಂದು ರೀತಿಯಲ್ಲಿ ಪ್ರೀತಿಯ ಕುರಿತಾದ ಪ್ರದರ್ಶನ. ಈಗ ಬರೋಣ ಈ ಇಡೀ ಯೋಜನೆಯ ಕೇಂದ್ರ ಬಿಂದುವಿಗೆ. ಅದೇ ಶಿಲುಬೆ. ಇದು ಎಲ್ಲದಕ್ಕೂ ಅಂತಿಮ ಪುರಾವೆಯಾಗಿ ನಿಲ್ಲುತ್ತೆ. ಈ ಪ್ರಮುಖ ವಾಕ್ಯವನ್ನೊಮ್ಮೆ ಗಮನಿಸಿ. ದೇವರು ಶಿಲುಬೆಯ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಶಿಲುಬೆಯನ್ನ ಕೇವಲ ಶಿಕ್ಷೆಯ ಸಂಕೇತವಾಗಿ ನೋಡದೆ ದೇವರ ಪ್ರೀತಿಯ ಅಂತಿಮ ಮತ್ತು ಸ್ಪಷ್ಟವಾದ ಪ್ರಕಟಣೆಯಾಗಿ ನೋಡಲಾಗುತ್ತಿದೆ. ಇಲ್ಲಿ ನಿಜಕ್ಕೂ ಒಂದು ಅದ್ಭುತವಾದ ಪ್ರಕ್ರಿಯೆ ನಡೆಯುತ್ತೆ ನಾಡಿ. ಸೃಷ್ಟಿ ಶಿಲುಬೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಾಗ ಪ್ರತಿಯಾಗಿ ದೇವರನ್ನು ನಿಜವಾಗಿಯೂ ಪ್ರೀತಿಸಲು ಶುರು ಮಾಡುತ್ತೆ. ಆ ಪ್ರೀತಿಯೇ ಆಜ್ಞೆಗಳನ್ನು ಪಾಲಿಸೋಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ. ಮತ್ತೆ ಆ ವಿಧೇಯತೆಯ ಮೂಲಕವೇ ದೇವರ ಸ್ವರೂಪಕ್ಕೆ ಪರಿವರ್ತನೆ ಆಗೋದು. ಅಂದರೆ ಪ್ರೀತಿಯೇ ಪರಿಪೂರ್ಣತೆಯ ಮೂಲ. ಆದ್ರೆ ಈ ರೂಪಾಂತರವಂಡ ಇಡೀ ಬ್ರಹ್ಮಾಂಡದ ಮುಂದೆ ಸಾಬೀತುಪಡಿಸೋದು ಹೇಗೆ? ಇಲ್ಲೇ ನೋಡಿ, ಹುತಾತ್ಮ ಸಾಕ್ಷಿಗಳು ಅನ್ನೋ ಒಂದು ವಿಶೇಷ ಗುಂಪಿನ ಪ್ರವೇಶ ಆಗತ್ತೆ. ಈ ಸಾಕ್ಷಿಗಳು ವಹಿಸೋ ಬೇರೆ ಬೇರೆ ಪಾತ್ರಗಳು ಇಲ್ಲಿವೆ. ಪ್ರಥಮ ಫಲಗಳು ಅಂದ್ರೆ ದೇವರಿಗಾಗಿ ಮೊದಲು ಸಮರ್ಪಿತರಾದವರು. ಕ್ರಿಸ್ತನ ಸ್ವರೂಪ ಅಂದ್ರೆ ಸಂಪೂರ್ಣವಾಗಿ ರೂಪಾಂತರಗೊಂಡವರು. ವಧು ಅಂದ್ರೆ ದೇವರೊಂದಿಗೆ ಒಂದಾಗುವವರು. ದೇವರ ಯೋಜನೆ ಮಾನವೀಯತೆಯಲ್ಲಿ ಕಾರ್ಯರೂಪಕ್ಕೆ ಬರ್ತಿದೆ ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿಗಳು. ಹಾಗಿದ್ರೆ ಇದರ ಅಸ್ಲಿ ಅರ್ಥ ಏನು? ಇಲ್ಲಿರೋ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಈ ಸಾಕ್ಷಿಗಳು ತಮ್ಮ ನಂಬಿಕೆಗಾಗಿ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ಆ ಮೂಲಕ ಪಾಪಕ್ಕೆ ಬಿದ್ದ ಮನುಷ್ಯರು ಕೂಡ ಶಿಲುಬೆಯ ಶಕ್ತಿಯಿಂದ ದೇವರ ಆಜ್ಞೆಗಳನ್ನು ಪಾಲಿಸಲು ಸಾಧ್ಯ ಇದೆ ಅಂತ ಇಡೀ ದೇವದೂತರ ಲೋಕಕ್ಕೆ ನಿರಾಕರಿಸಲಾಗದ ಸಾಕ್ಷ್ಯವನ್ನು ಒದಗಿಸ್ತಾರೆ. ಹೀಗೆ ಈ ಅಂತಿಮ ಸಾಕ್ಷ್ಯ ಸಿಕ್ಕಿದ ತಕ್ಷಣ ಇಷ್ಟು ದಿನ ನಡೆದ ಈ ಬ್ರಹ್ಮಾಂಡದ ನಾಟಕ ತನ್ನ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪುತ್ತೆ. ಈ ಅಂತಿಮ ಘಟ್ಟಗಳು ಹೇಗೆ ಒಂದರ ಹಿಂದೆ ಒಂದರಂತೆ ನಡೆಯುತ್ತೆ ಅಂತ ನೋಡಿ. ಹುತಾತ್ಮರ ಸಾಕ್ಷ್ಯ ಪೂರ್ಣಗೊಂಡ ತಕ್ಷಣ ಮೊದಲ ಪುನರುತ್ಥಾನ ಆಗುತ್ತೆ. ಆಗ ದೇವರ ಪ್ರೀತಿ ಮತ್ತು ನ್ಯಾಯ ಸಂಪೂರ್ಣವಾಗಿ ಸಾಬೀತಾಗುತ್ತೆ. ಇದರಿಂದ ದೇವದೂತರ ಎಲ್ಲ ಅನುಮಾನಗಳು ದೂರವಾಗಿ ಅವರ ಇಚ್ಛಾಶಕ್ತಿ ಪರಿಪೂರ್ಣ ಆಗುತ್ತೆ. ಕೊನೆಗೆ ಸೃಷ್ಟಿ ಪೂರ್ಣಗೊಂಡು ಶಾಶ್ವತ ವಿಶ್ರಾಂತಿ ಆರಂಭವಾಗುತ್ತೆ. ಭೂಮಿಯ ಮೇಲಿನ ಘಟನೆಗಳು ಸ್ವರ್ಗದ ಪರಿಪೂರ್ಣತೆಗೆ ಹೇಗೆ ನೇರವಾಗಿ ಕಾರಣವಾಗ್ತವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಈ ಹೋಲಿಕೆ ಇಡೀ ಕಥೆಯ ಸಾರಾಂಶವನ್ನೇ ಹೇಳುತ್ತೆ. ಮೊದಲು ಹೇಗಿತ್ತು? ಪಾಪ ಮಾಡುವ ಸಾಧ್ಯತೆಯಿದ್ದ ಅಪೂರ್ಣ ಇಚ್ಛಾಶಕ್ತಿ. ನಂತರ ಏನಾಯಿತು? ಪ್ರೀತಿಯ ಮೂಲಕ ರೂಪಾಂತರಗೊಂಡು ಪಾಪ ಮಾಡಲು ಸಾಧ್ಯವೇ ಇಲ್ಲದ ಸ್ಥಿತಿಗೆ ತಲುಪುವ ಪರಿಪೂರ್ಣ ಇಚ್ಛಾಶಕ್ತಿ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪರಿವರ್ತನೆ.
ಈ ಹೊಸ ಸೃಷ್ಟಿಯಲ್ಲಿ ಪಾಪ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಅದರ ಪರಿಣಾಮಗಳಾದ ಸಾವು ಮತ್ತು ಪಾತಾಳಕ್ಕೂ ಇನ್ನೂ ಜಾಗವಿಲ್ಲ. ಅವುಗಳಿಗೆ ಇನ್ನೂ ಅವಶ್ಯಕತೆಯೇ ಇಲ್ಲದ ಕಾರಣ ಅವನ್ನು ಬೆಂಕಿಯ ಕೆರೆಗೆ ಎಸೆಯಲಾಗುತ್ತೆ. ಎಲ್ಲವೂ ಹೊಸದಾಗಿ ಪರಿಶುದ್ಧವಾಗಿ ಆರಂಭವಾಗುತ್ತೆ. ಹಾಗಾದ್ರೆ ಇಷ್ಟು ಬೃಹತ್ತಾದ ವಿಶ್ವನಾಟಕದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಆಯ್ಕೆಗೆ ಇರುವ ನಿಜವಾದ ಅರ್ಹವಾದರೂ ಏನು? ಈ ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ದೇವತಾಶಾಸ್ತ್ರದ ಚೌಕಟ್ಟು ನಮ್ಮ ವೈಯಕ್ತಿಕ ಅಸ್ತಿತ್ವ ಮತ್ತು ಆಯ್ಕೆಗಳ ಬಗ್ಗೆ ಮತ್ತಷ್ಟು ಆಳವಾಗಿ ಯೋಚನೆ ಮಾಡುವಂತೆ ನಮ್ಮನ್ನ ಪ್ರೇರೇಪಿಸುತ್ತೆ.